ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರ ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಿದ ಕ್ಷೇತ್ರ ಗುರುಮಿಠಕಲ್ ಮತಕ್ಷೇತ್ರ. ಖರ್ಗೆ ಜಿ ಅವರ ಸಮಕಾಲೀನವರು, ಆಪ್ತರು, ಹಿರಿಯ ಮುಖಂಡರ ಕ್ಷೇತ್ರದಲ್ಲಿ ಅವರ ಪ್ರಭಾವ ಕಡಿಮೆಯಾಗಿರುವುದು, ಯುವ ಪೀಳಿಗೆಯ ನಾಯಕತ್ವದ ಕೊರತೆ. 2023ರಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಲು ಭದ್ರಕೋಟೆಯನ್ನು ಒಡೆದು ಹಾಕಿದ ಬ್ರಹ್ಮಾಸ್ತ್ರಗಳು ಬೇರೆ ಏನೂ ಇಲ್ಲ. ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು, ಹಿರಿಯರ ಅಸಮಾಧಾನ, ಸಾಲು ಸಾಲು ಹಿರಿಯ ಕಾಂಗ್ರೆಸ್ ಮುಖಂಡರು, ಕೋಲಿ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ. ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬೇಕೆಂಬ ಗಾದೆ ಮಾತು. ಜೆಡಿಎಸ್ ಪಕ್ಷವು ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ಜೊತೆ ಹೊಂದಾಣಿಕೆಯ ಸೂತ್ರದಿಂದ ಕ್ಷೇತ್ರದಲ್ಲಿ ದಲಿತ ಮತಗಳ ಕ್ರೋಢೀಕರಣ. ಬಿಎಸ್ಪಿ ಆನೆ ಶಕ್ತಿಯ ಬಲ. ನಿತ್ಯಾನಂದ ಪೂಜಾರಿ ಅಂಧರಿಕಿ ಅವರ ಜೆಡಿಎಸ್ ಪಕ್ಷ ಸೇರ್ಪಡೆ. 8ರಿಂದ 10 ಸಾವಿರ ಮತಗಳ ದೈವಬಲ. ಯುವ ನಾಯಕ ಶರಣಗೌಡ. ಯುವ ಪೀಳಿಗೆಯ ರಾಜಕೀಯ ಹೋರಾಟದ ಕಿಚ್ಚು ಕ್ಷೇತ್ರದ ತುಂಬ ಹರಡಿದ್ದು. ಶ್ರೀ ದಿವಂಗತ ನಾಗನಗೌಡ ಅವರ ಜನಪರ, ರೈತಪರ ಹೋರಾಟ, ಪಕ್ಷ ನಿಷ್ಠೆಯ ಸ್ವಾಭಿಮಾನ, ನೇರ ನುಡಿಯ ಛಲಗಾರಿಕೆ, ದಿಟ್ಟ ಹೋರಾಟಗಳು, ಕ್ಷೇತ್ರದ ಜನರಲ್ಲಿ ಅವರ ರಾಜಕೀಯ ಸೋಲುಗಳು, ಅವರ ದಿಟ್ಟ ಹೋರಾಟಕ್ಕೆ ಜನಾಭಿಪ್ರಾಯವಾಗಿ ಅನುಕಂಪದ ಅಲೆಗಳು ಜೆಡಿಎಸ್ ಪಕ್ಷ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಕೊರತೆ. ಹಿರಿಯ ಯುವ ಮುಖಂಡರು ಪಕ್ಷದಿಂದ ಪಕ್ಷಕ್ಕೆ ಸೇರ್ಪಡೆ. ಬಾಬುರಾವ್ ಅವರ ಆಡಳಿತ ಅವಧಿಯ ಬೇಸರ, ಸಾಲು ಸಾಲು ನೋವು, ಕಷ್ಟಗಳ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳ ಘೋಷಣೆ. ಸಿದ್ದರಾಮಯ್ಯನವರ ವರ್ಸಸ್ಸು, ಡಿಕೆ ಶಿವಕುಮಾರ್ ಅವರ ಸಂಘಟನೆಯ ಚಾತುರ್ಯ, ಮಲ್ಲಿಕಾರ್ಜುನ್ ಖರ್ಗೆ ಜಿ ಸಾಹೇಬರ ಸ್ವಕ್ಷೇತ್ರ ಎಐಸಿಸಿ ಅಧ್ಯಕ್ಷರ ಕ್ಷೇತ್ರ. ಕಾಂಗ್ರೆಸ್ ಮತ್ತೆ ಮಕಾಡೆ ಮಲಗದ್ದು ಸ್ವಪಕ್ಷದ ನಾಯಕರ ಅಸಮಾಧಾನ. ಹಿರಿಯ ನಾಯಕರು, ಮುಖಂಡರು ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದೇ ದೊಡ್ಡ ಹೊಡೆತ. ಬಾಬುರಾವ್ ಚಿಂಚನ್ಸೂರ್ ಅವರ ರಸ್ತೆ ಅಪಘಾತ ಮತ್ತು ಸಂಪನ್ಮೂಲದ ಕೊರತೆ, ಯುವ ನಾಯಕತ್ವದ ಕೊರತೆ, ಜೆಡಿಎಸ್ ನಾಯಕನ ಕೆಂಗಣ್ಣಿಗೆ ಎಲ್ಲಿ ಗುರಿಯಾಗಿ ಬಿಡುತ್ತೇವೆ ಎಂಬ ಭಯ ಕ್ಷೇತ್ರದ ಮುಖಂಡರಲ್ಲಿ ಕಾಡುತ್ತಿದ್ದು ಒಂದು ದೊಡ್ಡ ಕಾರಣ. ಕೆಲವು ನಾಯಕರ ಹೊಂದಾಣಿಕೆಯ ರಾಜಕೀಯ, ಸಂಪನ್ಮೂಲಕ್ಕೆ ಕೆಲವು ಮುಖಂಡರು ಮಾರು ಹೋಗಿದ್ದು, ಕ್ಷೇತ್ರದ ಸಂಪನ್ಮೂಲದ ಹೊಳೆ ಹರಿಸಿದ್ದು, ನಾನಾ ರೀತಿಯ ರಾಜಕೀಯ ಪಗಡೆ ಆಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಯಿತು. ಹೀಗೆ ಸಾಲು ಸಾಲು 2 ಲೋಕಸಭೆ, 2 ವಿಧಾನಸಭೆ ಕ್ಷೇತ್ರದಲ್ಲಿ ಹಿಡಿತ ಕಳೆದುಕೊಂಡ ಕಾಂಗ್ರೆಸ್ 2 ಲೋಕಸಭೆ, 2 ವಿಧಾನಸಭೆಯಲ್ಲಿ ತನ್ನ ಶಕ್ತಿಯನ್ನು ಬಲಪಡಿಸಿಕೊಂಡು ಕ್ಷೇತ್ರವನ್ನು ಹಿಡಿತದಲ್ಲಿಟ್ಟುಕೊಂಡ ಜೆಡಿಎಸ್ ಪಕ್ಷ. ಮುಂದಿನ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಕುದುರೆ ಯಾವುದು? ಎಐಸಿಸಿ ಅಧ್ಯಕ್ಷನ ಕ್ಷೇತ್ರಕ್ಕೆ ಜೆಡಿಎಸ್ ಭದ್ರಕೋಟೆಯಾಗುತ್ತಾ? ಜೆಡಿಎಸ್ನ ಓಡುವ ಕುದುರೆಗೆ ಲಗಾಮು ಹಾಕಿ ಕಟ್ಟುವವರು ಯಾರು? ಎಲ್ಲ ರಾಜಕೀಯ ಕಲೆಗಳನ್ನು ನುರಿತ ಅನುಭವಿ ಯುವ ನಾಯಕನಿಗೆ ಯಾರು ಸರಿಸಾಟಿಯಾಗಿ ನಿಲ್ಲಬಹುದು ಎಂಬ ಪ್ರಶ್ನೆ ಕ್ಷೇತ್ರದ ಜನರಲ್ಲಿ, ಮತದಾರರಲ್ಲಿ ಕಾಡುತ್ತಿದೆ. ಮತ್ತೆ 2028ರಲ್ಲಿ ಜೆಡಿಎಸ್ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಹಿಡಿತ ಹೊಂದುತ್ತಾ ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ನೀವೇ ಹುಡುಕಬೇಕು.